ಈಗ ಯಾರೇ ಇರ್ಲಿ, ಯಾವ ಜಾತಿ ಇರ್ಲಿ, ಯಾವ ಧರ್ಮ ಇರ್ಲಿ, ಇವ್ರು ಸತ್ಯ ಹರಿಚಂದ್ರ ನಿಮ್ ಬಗ್ಗೆ ಈಗ ನೀವು ಅದ್ರ ಕ್ಲಾರಿಟಿ ಕೊಡ್ತಾ ಇದ್ದೀರಿ. ಇದು ನನ್ನ ಯಾಕೆ ಕೇಸ್ ಆಯ್ತು ಏನಾಯ್ತು ಅನ್ನೋದು ನೀವು ಇವತ್ತು ಹೇಳಿದ್ರಿ. ನಿಮ್ ಬಗ್ಗೆ ಕೂತಿ ಹೇಳತಕ್ಕಂತ ವ್ಯಕ್ತಿನೂ ಅಷ್ಟೇ ಸತ್ಯ ಹರಿಚಂದ್ರ ಅದಾರ. ಈಗ ನಾನು ಅಫ್ಜಲ್ಪುರ್ ಅಭಿವೃದ್ಧಿ ಬಗ್ಗೆ ಮಾತಾಡಿದ್ದೆ, ಅವರು ವೈಯಕ್ತಿಕವಾಗಿ ಮಾತಾಡ್ಲಿಕ್ಕೆ ಬರ್ತಾರೆ. ಅದು ಜನರಿಗೆ ನಾನು ಅದನ್ನೇ ಹೇಳ್ಕೊಂಡಿದ್ದೀನಿ. ಕ್ಷೇತ್ರದ ಜನ ನೋಡ್ಲಿಕ್ಕತ್ತಾರೆ ಯಾರು ಏನು ಎಂತ, ಯಾರ ಯೋಗ್ಯತೆ ಏನು, ಯಾರು ಸತ್ಯ ಹರಿಚಂದ್ರ, ಯಾರು ಕಳ್ಳರು, ಎಲ್ಲ ನಾ ಏನು ತಪ್ಪು ಮಾಡಿ ಅಂತ ಜನಕ್ಕೆ ಗೊತ್ತಿರ್ತದೆ. ಇನ್ನೊಬ್ಬ ಏನು ಮಾಡ್ಲಿಕ್ಕತ್ತನತ್ತು ಜನ ಯಾರು ಕಣ್ಣು ಮುಚ್ಕೊಂಡು ಕೂತ್ಕೊಂಡಿಲ್ಲ. ಎಲ್ಲದಕ್ಕೂ ನಾನು ಕಾಮೆಂಟ್ ಮಾಡ್ಬೇಕಂತ ಏನಿಲ್ಲ. ಯಾವ್ದು ಮಾತಾಡಬೇಕು ಯಾವ್ದು ಮಾತಾಡಬಾರ್ದು ಸಾರ್ವಜನಿಕ ಜೀವನದಲ್ಲಿ ಅನ್ನೋದು ಪ್ರಜ್ಞೆ ನನಗಿದೆ. ಅಷ್ಟು ನಾನು ಮಾತಾಡ್ತೀನಿ. ಅವ್ರು ಯಾರೋ ಅವ್ರ ಫಾಲೋವರ್ಸ್ ಒಂದು 4-8 ಮಂದಿಗೆ ಇಟ್ಟು ಅರುಣ್ಗೌಡ ಚೂ ಬಿಡ್ತಾನೆ. ಪಾಪ ಅವ್ರೇನು ಮಾತಾಡ್ಬೇಕಂತ ಹಿಡಿತಂದು ಕರೆದು ಮಾತಾಡ್ಸ್ತಾನೆ. ಅವನಿಗೆ ಯಾವಾಗ ಬೇಕಾಗ್ತದಲ್ಲ ಅವು ಬಳಸ್ಕೊಂಡು ಅರುಣ್ಗೌಡ ನಾಟಕ ಅವು ಅಷ್ಟೆಲ್ಲ ಮಾಡ್ಕೊಂತೀರಿ. ಮಾತಾಡಿದ್ರೆ ಎಷ್ಟು ಮಾತಾಡ್ತಾನೆ. ಶಿವಕುಮಾರ್ ಏನು ನಾ ಓಪನ್ ಇದ್ದೀನಿ, ನಾ ಬೇಡ ದಿನ ಅರುಣ್ಗೌಡ ತನಿಖೆ ಮಾಡ್ಲಿಕ್ಕೆ ಬೇಡ ದಿನ ಹೇಳ್ರಿ. ನನ್ನ ಕೈಗೆ ಅಧಿಕಾರ ಇದ್ರೆ ಇವು ಮಾಡೋದು ಗೊತ್ತಾಗ್ತಿತ್ತು. 24 ಗಂಟೆ ನೀರು ಕುಡಿಸ್ತೀನಿ ಅವ್ರಿಗೆ, 24 ಗಂಟೆ. ನಾನು ಬೇಡ ದಿನ ಅರುಣ್ಗೌಡ್ರೆ ನಾನು ಇದ್ರ ತನಿಖೆ ಮಾಡ್ಬಿಡ್ರಿ ಪಾಪ, ನಾನು ಈಗ ಒಂದು ಸಾರಿ ಕ್ಷಮಿಸ್ರತ್ತೆ ಏನು ಮನೆಗಿನಿ ಹೋಗಿನೇನು ಬೇಡ ಅಂದ್ರೆ ಇವ್ರಿಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಇಲ್ಲ, ಇವ್ರ ಕೈಯಾಗ ಸಂಬಂಧಪಟ್ಟವ್ರಿಲ್ಲ. ಹಾಕ್ರಿ ನನ್ನ ಮೇಲೆ ತನಿಖೆ ಮಾಡಿಸ್ರಿ, ಏನು ಆ್ಯಕ್ಷನ್ ಮಾಡಿಸ್ರಿ. ಬೇಡ ಅಂದಾರ ನಿಮಗೆ ಆರೋಪ ಅಪೋಸಿಷನ್ ಪಾರ್ಟಿಯವ್ರು ಮಾಡಬೇಕು, ರೂಲಿಂಗ್ದವ್ರಲ್ಲ. ಗೌರ್ಮೆಂಟ್ ಮಾಡುತ್ತೆ. ಗೌರ್ಮೆಂಟ್ ಮಾಡ್ಲಿಕ್ಕೆ ತಪ್ಪನೇ ನಾ ಎತ್ತ ಹೇಳುತ್ತೀನಿ. ಗೌರ್ಮೆಂಟ್ ಅವ್ರ ಕೈಗೊಂಬೆ ಆಗ್ಯದ. ಹೇಳದಲ್ಲ ತಾಲೂಕಾ ಪಂಚಾಯತ್ ಇಒ ಪ್ರೋಟೋಕಾಲ್ ಮೇಂಟೈನ್ ಮಾಡಬೇಕು. ಆ ಗ್ಯಾರಂಟಿ ಅಧ್ಯಕ್ಷ ಎಡಕ್ ಕುಂದಿರ್ತಾನೆ, ಈ ಇಒ ಯಾರು ಮೆಂಬರ್ ಸೆಕ್ರೆಟರಿ ಬಲಕ್ ಕುಂದಿರ್ತಾನೆ, ಇವ ನಡುಕ್ ಕುಂದಿರ್ತಾನೆ. KKRT ಅಧ್ಯಕ್ಷ ಈ ಯಾರು KKRT ಅಧ್ಯಕ್ಷ ನಡುಕ್ ಕುಂದ್ರವ? KKRTC ಅಧ್ಯಕ್ಷ ಸಚಿವ ಸ್ಥಾನದ ಒಂದು ಇಕ್ವಲೆಂಟ್ ಗೋಲ್ಸ್ ಅಂತ ಹೇಳಿ ಅವ್ರಿಗೆ ಸರ್ಕಾರದಿಂದ ಅಲ್ಲಿ ಚಿತ್ತಾಪುರದಾಗ ಹೋಗಿ ಕುಂದ್ರ ನೋಡು, ಸೇಡಮ್ದಾಗ ಹೋಗಿ ಕುಂದ್ರ ನೋಡು. KKRTC ಅಧ್ಯಕ್ಷ ಕೂತ್ ಮಾಡ್ರಿ, ಗೊತ್ತಾಯ್ತು ಕೂತ್ ಮಾಡ್ರಿ. ಸೇಡಮ್ ತಾಲೂಕಾ ಪಂಚಾಯತಿ ಸಭಾಂಗಣ, ನಾನು ಹೇಳದ್ ಪೂರ್ತಿಗದು. ಚಿತ್ತಾಪೂರು ತಾಲೂಕಾ ಪಂಚಾಯತಿ ಸಭಾಂಗಣದಾಗ ಹೋಗಿ ಎನ್ನೆಲ್ಲಿಲ್ಲಾರ್ದೆ ಮೀಟಿಂಗ್ ಮಾಡಿ ತೋರಿಸ್ ಅರುಣ್ಗೌಡ್. ಸೇಡಮ್ದಾಗ ಹೋಗಿ ತೋರಿಸ್, ನಿನ್ ಶಕ್ತಿ ಗೊತ್ತಾಯ್ತು. ನಾಟಿಕಾರ ಅವ್ರ ವಿರೋಧ ವೈಯಕ್ತಿಕವಾಗಿ ಅರುಣ್ ಕುಮಾರ್ ಪಾಟೀಲ್ ಅವರಿಗ ಅಥವಾ ಅಫ್ಜಲ್ಪುರ್ ಅಭಿವೃದ್ಧಿ ಆಗಿಲ್ಲ ಅನ್ನೋದಕ್ಕ? ಅಫ್ಜಲ್ಪುರ್ ಅಭಿವೃದ್ಧಿ ಆಗಿಲ್ಲ. ಅಫ್ಜಲ್ಪುರದ ಕಾನೂನವನ್ನ ಉಲ್ಲಂಘನೆ ಮಾಡಿ ಯಾರು ಕೆಲಸ ಮಾಡ್ಲಿಕ್ಕತ್ತಾರ ಅವ್ರ ವಿರುದ್ಧ ಅದನ್ನ ಮಾಲಿಕಯ್ಯ ಗುತ್ತೇದಾರ್ ಅವರು ತಾವು ಒಂದೇ ಕಡೆ ಒಂದೇ ಧ್ವನಿಯಲ್ಲಿ ಏನಾದ್ರು ಅರುಣ್ ಕುಮಾರ್ ಪಾಟೀಲ್ ಅವ್ರ ಮೇಲೆ ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಅವ್ರ ಬೆಳವಣಿಗೆ ಸಹಿಸ್ಕೊಳಕ್ ಆಗ್ತಾ ಇದೆ. ಈ ಪತ್ರಿಕೆ ನಿಂಬಲ್ಲಿ ಹೇಳಿಕೆ ಕೊಟ್ಟಿನಿಲ್ಲ ನನಗೆ. ಮಾಲಿಕೆ ಗುತ್ತೇದಾರ್ ನಿಮ್ಮ ಅಣ್ಣತಮ್ಮರ ಜಗಳ ಇಲ್ಲಿ ತರಬೇಡ್ರಿ, ಎಲ್ಲರ ಮನ್ಯಾಗ ಜಗಳವ, ಅಭಿವೃದ್ಧಿ ಬಗ್ಗೆ ಮಾತಾಡ್ರಿ ಹಿರಿಯರಾಗಿ ಅಂತ ಹೇಳಿ ನಾ ಹೇಳಿನಲ್ಲ. ಅರುಣ್ ಕುಮಾರ್ ಪಾಟೀಲ್ ಅವ್ರ ವಿರುದ್ಧನೇ ತಂದೆ ಶಾಸಕರ ವಿರುದ್ಧನೇ ಒಂದು ಕಾರ್ಯಕ್ರಮದಲ್ಲಿ ಅವ್ರು ಹೇಳಿಕೆಯನ್ನು ಕೊಟ್ಟರು. ತಾವು ಅದನ್ನ ಪ್ರಸ್ತಾಪ ಮಾಡಿದ್ರಿ. ಅವರು ತಾವು ಎಲ್ಲೋ ಒಂದ್ ಕಡೆ ಅರುಣ್ ಕುಮಾರ್ ಅವರ ರಾಜಕೀಯ ಹೇಳಿಕೆಯನ್ನ ಸೇರಿಸ್ಕೊಳಕ್ ಆಗ್ತಾ ಇಲ್ವೇನೋ, ಅದಕ್ಕಾಗಿ ಈ ರೀತಿ ಹತಾಶೆಯನ್ನು ಮಾತಾಡ್ತಾರೆ. ನಮ್ಗೆ ಯಾವುದು ಹತಾಶೆನಿಲ್ಲ. ಅವರಿಗೆ ಅಧಿಕಾರ ಗುಂಗ್ ಅವ್ರಿಗೆ ಸೇರ, ನಮ್ಗೆ ಯಾಕೆ ಹತಾಶೆ ಆಗ್ತದೆ? ಹತಾಶೆ ಆಗೋ ಪ್ರಶ್ನೆನೇ ಇಲ್ಲ. ನಾ ಅಭಿವೃದ್ಧಿ ನಾನು ನೀರಾವರಿ ಬಗ್ಗೆ ಮಾತಾಡಲಿದ್ದೀನಿ, ನಾನು ಗಣಗಾಪುರ ಅಭಿವೃದ್ಧಿ ಬಗ್ಗೆ ಮಾತಾಡಲಿದ್ದೀನಿ, ಇಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಅದು ಮಾತಾಡ್ತಾ ಇರಲ್ಲ ಅವರು. ನನಗೆ ವಿಷಯ ಡೈವರ್ಟ್ ಮಾಡ್ತಾರೆ ಅವ್ರು. ನಾನು ಡೆವಲಪ್ಮೆಂಟ್ ಬಗ್ಗೆ ಹೇಳ್ಕೋಗೋಣ, ಅವ್ರ ವಿಷಯ ಶಿವಕುಮಾರ್ ನಾಟಕರ ಮೇಲೆ ಕೇಸ್ ಬಿತ್ತು, ರೋಡಿ ಶೂಟ್ ಓಪನ್ ಆಗಿತ್ತು. ಅರೆ ಎಲ್ಲರೂ ಒಂದೇ ಒಂದು ಕಡೆ ಶಿವಕುಮಾರ್ ನಾಟಕರ ಅವರ ಹೆಸರನ್ನ ಶಾಸಕರು ಮತ್ತು ಅವರ ಸುಪುತ್ರ KKRTC ಅಧ್ಯಕ್ಷರು ಎಲ್ಲಿ ತೆಗೆದಿಲ್ಲ. ಆದ್ರೂ ಕೂಡ ನೀವು ಆರೋಪ ಮಾಡ್ತಾ ಇದ್ರಿ. ಅಧಿಕಾರದಾಗ ರೀ, ಅಧಿಕಾರದಾಗೆಲ್ಲ ಏನ್ ಇನ್ನೊಬ್ರಿಗೆ ಮಾಡ್ಬೇಕಾ? ರೋಡ್ ಮೇಲೆ ಹೋಗೋನ್ ಮೇಲೆ ಮಾಡ್ಲೆ ತಮ್ಮ ವಿರುದ್ಧವಾಗಿ ಅವ್ರು ಏನು ಮಾಡಿಲ್ಲ, ಯಾವ ಕಡೆ 3 ಗಂಟೆ ಮೀಟಿಂಗ್ ಮಾಡಿ ನಾನು ಎದುರು ಪ್ರೆಸ್ ಮೀಟ್ ಮಾಡಿಸೋದೇ. ಅರುಣ್ಗೌಡ್ ಬಿಟ್ಟು ಯಾರು ಮಾಡ್ತಾರೆ? ಅರುಣ್ಗೌಡ್ ಬೇಡ ಅಂದ್ರೆ ಮಾಡ್ತಾರೆ ಪ್ರೆಸ್ ಮೀಟ್. ಮಾಡಕ್ ಬ್ಯಾಡ ಅಂತಾರ ಮಾಡ್ರಿ. ನಾ ಅದಕ್ಕೆ ಕೊಟ್ಟಿನಿ ಉತ್ತರ. ನನ್ನ ಮೇಲೆ ಯಾಕೆ ಕೇಸ್ ಆಯ್ತು, ಯಾವ ವರ್ಷಕ್ಕಾಯ್ತು, 20 ವರ್ಷದ ಹಿಂದೆ ಇವತ್ತು ಯಾಕೆ ಆಯ್ತು ಅರುಣ್ಗೌಡ್ ನೆನಪು ನಿಮ್ಗೆ? ಅದನ್ನ ಹೇಳಿದ್ದು. ಎಲ್ಲ ಒಂದ್ ಕಡೆ ನೀವು KKRTC ಅಧ್ಯಕ್ಷರಾಗಿರ್ತಕ್ಕಂಥ ಅರುಣ್ ಕುಮಾರ್ ಪಾಟೀಲ್ ಅವರು ಅಫ್ಜಲ್ಪುರ್ ಬಸ್ ಡಿಪೋಗೆ ಬಸ್ಸಿಗಾಗಿ ಬಸ್ ಸೌಲಭ್ಯಗಳಿಗಾಗಿ ಅದ್ರ ಬಗ್ಗೆ ಏನು ಮಾಡಿಲ್ಲ ಅಂತ ಹೇಳಿ ಎಲ್ಲಿಯೂ ಕೂಡ ತಾವು ಧ್ವನಿ ಎತ್ತಾ ಇಲ್ಲ. ಅದು ಅವ್ರ ಡ್ಯೂಟಿ ಅದ್ ಮಾಡಿದ್ರು ಬತ್ತು ಮಾಡ್ಲಿದ್ರು ಬತ್ತು. ಅದು KKRTC ಬಗ್ಗೆ ಕೇಳಲ್ಲ ಅವ್ರನ್ನ.
ಅವ್ರ ಅಧ್ಯಕ್ಷರ ಅವ್ರು ಅಲ್ಲಿ ಆ ಮಿತಿ ಅವ್ರದ್ದೊಂದು ಪ್ರೋಟೋಕಾಲ್. KKRTC ಹೆಡ್ ಆಫೀಸ್ನಾಗ ಇದ್ರಾಗ ಕೇಂದ್ರ ಕಚೇರಿದಾಗ ಕೂತ್ಕೊಂಡು ಅರುಣಗೌಡ ಮೀಟಿಂಗ್ ಯಾಕೆ ಮಾಡ್ಯಾರ ಅಂತ ಕೇಳಿದ್ರೆ ನನ್ ತಪ್ಪಾಗ್ತದೆ. ಅವ್ರ ಪ್ರೋಟೋಕಾಲ್ ಅದ, ಅವ್ರಿಗೆ ಅಧಿಕಾರ ಅದ, ಅಲ್ಲಿ ಮಾಡ್ಲಿ. ತಾಲೂಕಾ ಪಂಚಾಯತ್ ಸಭಾಂಗಣದಾಗ ನಿಮ್ದೇನ್ ಕೆಲಸ? ಸಚಿವ ಸ್ಥಾನದ ಒಂದು ಅಧಿಕಾರಾವಧಿ ಇದ್ದಂಗ ಚಿತ್ತಾಪುರದ ಮಾಡ್ರ ಆಡಳಿತ ಬೇಡ ಅಂದ್ರ ಮಾಡ್ತೀವಿ, ಎಲ್ಲಾ ಕಡೆ ಮಾಡ್ತೀವಿ. ಬಿಜಾಪುರದಲ್ಲಿ ಮಾಡ್ಬೇಕು ನೋಡಮ್. ಚಿತ್ತಾಪುರ ಯಾಕೆ ಟಾರ್ಗೆಟ್ ಆಗಿ ಮಾತಾಡ್ತಿದ್ರಿ? ಇಲ್ಲ ಅಂದ್ರೆ ಅಲ್ಲಿ ಚಿತ್ತಾಪುರ ಸೇಡಮ್ ಹೇಳೀನಿ, ಅವ್ನ ಜೀವರಿಗೆ ಮಾಡ್ರಿ. ಕರ್ನಾಟಕ ರಾಜ್ಯದ 224 ಮತಕ್ಷೇತ್ರದ ಮಾಡ್ರಿ, ಬೇಡ ಅಂದ್ರೆ ಅಲ್ಲಿ ಮಾಡಿ ತೋರಿಸ್ರಿ ಮೊದಲು ನನಗ. ಅಲ್ಲಿ ಶೌಚಾಲಯಗಳು ಓಪನಿಂಗ್ ಮಾಡ್ರಿ, ರಾತ್ರಿ 8 ಗಂಟೆಗೆ ಹೋಗಿ ಸಾಲಿ ಓಪನಿಂಗ್ ಮಾಡ್ರಿ, ಹಕ್ಕುಪತ್ರಗಳು ವಿತರಣೆ. MLA ಇಲ್ಲಾರ್ದೆ ಮಾಡ್ಬೇಕಾ ನೀವು? ಅಲ್ಲಿ MLA ಇಲ್ಲಾರ್ದೆ ಹೋಗಿ ಮಾಡ್ರಿ, ನಿಮ್ ದಮ್ಮಿದ್ರೆ. ಬರಲ್ಲೇ ಅದು, ಸುಮ್ಮನೆ ಅದು ಅವಶ್ಯಕತೆ ಇದ್ರೆ ಮಾಡ್ತೀನಿ. ಮಾಡ್ರಿ, ಮಾಡ್ದಾಗ ನೋಡ್ತೀನಿ, ಮಾಡಿ ತೋರಿಸ್ರಿ. ಅದು ನನಗೆ ಗೊತ್ತಿಲ್ಲ. ಈಗ ಒಪ್ಪಂದ ರಾಜಕಾರಣದ ಬಗ್ಗೆ ತಾವ ಮಾತಾಡ್ತೀವಿ, ತಾವೆಲ್ಲಿದ್ದೀರಿ ಅಂತ, ಯಾವ ಪಾರ್ಟಿ ಕಡೆ ಇದ್ದೀರಿ ಅಂತ ರಾಜಕಾರಣದಲ್ಲಿ ತಾವು ಅದರಲ್ಲ. ನಾ ಯಾರು ಕೂಡ ಒಪ್ಪಂದ ರಾಜಕಾರಣನೇ ಇಲ್ಲ. ತಾವು ಕಾಂಗ್ರೆಸ್ ಪಾರ್ಟಿ MY ಪಾಟೀಲ್ ಜೊತೆಗೆ ತಾವು ಹೌದು. ಆ ಟೈಮಿಗೆ ಯಾವತ್ತೂ ಧ್ವನಿ ಎತ್ತಿಲ್ಲ. ಸರ್ವಾಧಿಕಾರದ ವ್ಯವಸ್ಥೆ ವಿರುದ್ಧ, ಗುತ್ತೇದಾರ ಸರ್ವಾಧಿಕಾರ ವ್ಯವಸ್ಥೆ ವಿರುದ್ಧ ನನ್ನಟ್ಟು ಕಠೋರವಾಗಿ MY ಪಾಟೀಲ್ ಮಾಡಿಲ್ಲ, ಅರುಣಗೌಡನು ಮಾಡಿಲ್ಲ, ಈ ತಾಲೂಕಿನಾಗ ಯಾರ್ಯಾರು ಮಾಡಿಲ್ಲ, ನಾನ್ ಮಾಡಿದ್ದೇನೆ. ಒಂದೇ ಇನ್ನೊಂದು ಗೊತ್ತಿರ್ಲಿ, 2004 ನನಗೆ ವೋಟ್ ಹಾಕೋ ಪವರ್ ಬಂದಿದೆ. MY ಪಾಟೀಲ್ರಿಗೆ ಹಾಕಿನಿ 2004 ಗೊತ್ತಿರ್ಲಿ ನಿಮಗೆ. 2008 ಅವ್ರಿಗೆ ಬೆಂಬಲ ಮಾಡಿದ್ದೀನಿ. 2013 ವಿಠ್ಠಲೇರು ಸಾಬ್ ನಿಂತರು ಅವ್ರಿಗೆ ಬೆಂಬಲ ಮಾಡಿ. 2018 MY ಪಾಟೀಲ್ ಬೆಂಬಲ ಮಾಡೀನಿ. MY ಪಾಟೀಲ್ ಮಗ ಅರುಣಗೌಡ್ರು JDP ನಿಂತರು ನಾನು ಬೆಂಬಲ ಮಾಡಿದ್ದೀನಿ. ಒಂದೇ ಒಂದು ದಿನ ಗುತ್ತೇದಾರವ್ರಿಗೆ ನಾನು ಬೆಂಬಲ ಮಾಡಿಲ್ಲ. ಕಾರಣ ಇಷ್ಟೇ, ಅವ್ರ ಸರ್ವಾಧಿಕಾರ ವ್ಯವಸ್ಥೆ ರಾಜಕಾರಣ ಇಲ್ಲಿ ಇರಬಾರದು ಅನ್ನೋ ಕಾರಣಕ್ಕಾಗಿ ಬೆಂಬಲ ಮಾಡಿಲ್ಲ. ಪಾಟೀಲ್ ಕುಟುಂಬಕ್ಕೆ ನಾನೆಲ್ಲ ಮಾಡಿದ್ದೀನಿ, ನನಗೇನು ಮಾಡಿಲ್ಲ. ಏನ್ ಮಾಡೋದ್ ಬೇಕಾಗಿಲ್ಲ. ನಾನು MY ಪಾಟೀಲ್ರಿಗೆ ಅವ್ರ ಮಗನಿಗೆ ಸಹಾಯ ಮಾಡೀನಿ, ಅವ್ರದಿಂದ ನಾ ಏನ್ ಸಹಾಯ ತಗೊಂಡಿಲ್ಲ, ಅದ್ರ ಅವಶ್ಯಕತೆ ನನಗಿಲ್ಲ. FIR ತೆಗೆದು ನೋಡ್ರಿ, FIR ಹಿಸ್ಟ್ರಿ ನೋಡ್ರಿ. ಅವತ್ತೆ ನಾ ಏನ್ ಲೀಡರ್ ಇರ್ಲಿಲ್ಲ. ಏನಂತಿದೆ ಅಂದ್ರೆ, ರೈತರು ಆಕ್ರೋಶಗೊಂಡು ಆದಂತ ಘಟನೆ ಅಂತ ಹೇಳಿ FIR ದಲ್ಲಿ ರಿಜಿಸ್ಟ್ರೇಷನ್ ಆಗಿದ್ದು. ಅದು ಶಿವಕುಮಾರ್ ನಾಟಿಕರ್ ಹೋಗಿ ಜಗಳ ಮಾಡಿದ್ದಲ್ಲ, ಅವತ್ತು ರೈತರು ಮತ್ತು ಕಾರ್ಖಾನೆ ಅಧಿಕಾರಿಗಳ ಮಧ್ಯೆ ನಡೆದ ವಾಕ್ವಾದ ಸಂಘರ್ಷದಿಂದ ಆದಂತ ಜಗಳ. ಇವತ್ತು 20 ವರ್ಷ ಆದ ನಂತರ ಅರುಣಗೌಡ ಅದನ್ನು ಎತ್ತಿ ನನ್ನ ಮೇಲೆ ಆರೋಪ ಮಾಡಿಸ್ತೀಯ, ಅದನ್ನ ಮಾಡ್ತೀರ. ಅವತ್ತು ಆ ಊರಲ್ಲಿ ಇರ್ತಕ್ಕಂಥ ನಮ್ಮೂರಲ್ಲಿ ನನ್ನ ಕಬ್ಬು ಸೇರ್ಸ್ಕೊಂಡಂಗೆ ಕಬ್ಬನ್ನ ಕಡದು ಒಣಗಿ ಹೋದಂತ ಕಬ್ಬನ್ನು ಕಡದು ವಡ್ಡಿಗೆ ಹಾಕಂತ ಪರಿಸ್ಥಿತಿ ಆಯ್ತು ಅರುಣಗೌಡ್ರೆ. ಯಾವುದ್ರ ಕಾಲಾಗ ಸಂಘರ್ಷ ಆಯ್ತು ಅನ್ನೋದು ಯೋಚನೆ ಮಾಡ್ಬೇಕಾಗಿತ್ತು. ಈ ಶಿವಕುಮಾರ್ ನಾಟಿಕರು 15 ವರ್ಷ ಸಾರ್ವಜನಿಕ ಜೀವನದಲ್ಲಿ ವೈಯಕ್ತಿಕ ಸಂಘರ್ಷ ಮಾಡಿ ಒಂದೇ ಒಂದು ಜಗಳ ಆಗಿಲ್ಲ, ಒಂದೊಂದು ಕೇಸ್ ಆಗಿಲ್ಲ. ಏನಾಗಿದ್ದು? ಹೋರಾಟದ ಕೇಸ್ಗಳು. ಇನ್ನೊಂದು ಕಡೆಗೆ ಹೇಳ್ತೀನಿ, ವಸೂಲಿ ಮಾಡ್ತಾನೆ. ನಾನು ಹೇಳ್ತೇನೆ, ಇವತ್ತು ನಿಮ್ಮ ಕಾಂಗ್ರೆಸ್ ಗೋರ್ಮೆಂಟ್ ಇದೆಯಲ್ಲ, ನಿಮ್ಮ ಅಪ್ಪ MLA ಇದಾನಲ್ಲ ಅರುಣಗೌಡ್, ತನಿಖೆಗೆ ಆದೇಶ ಮಾಡಿಸ್ತೀನಿ. ನಿನ್ಗೆ ಯಾರು ನಂಬಿಗಸ್ತರು ಪೊಲೀಸ್ ಆಫೀಸರ್ ಇದಾರಲ್ಲ, ಅವ್ರ ಮುಖಾಂತರ ಒಂದು ಸ್ಪೆಷಲ್ ಕಮಿಟಿ ಮಾಡಿಸು, ತಂಡ ಮಾಡಿ ನನ್ನ ಮೇಲೆ ತನಿಖೆ ಮಾಡಿಸ್. ಕರ್ಸ್ ಅಧಿಕಾರಿಗಳನ್ನ, ನಿನ್ ಮನೆಗೆ ಇರ್ತಾರಲ್ಲ, ಹೊಸ ಮಂದಿ ಕರೆದ ಮೀಟಿಂಗ್ ನಾಟಿಕಾರಿಗೆ ಎಷ್ಟೆಷ್ಟು ವಸೂಲಿ ಕೊಟ್ರಪ್ಪ ರೊಕ್ಕ ಕೇಳು, ತನಿಖೆ ಮಾಡಿಸಿ ಹಾಕಿಸ್. ನನ್ನ ಮೇಲೆ ದಮ್ಮಿದ್ರೆ ಕೇಸ್ ನಿನ್ಗೆ. ನಾಟಕ ಈ ತಾಲೂಕು. ನಿನ್ನೆದ್ರೆ, ನಿಮ್ಮ ಅಪ್ಪನ ಎದ್ರೆ ಈ ತಾಲೂಕಿನಲ್ಲಿ ನಡೀತಕ್ಕಂತ ಅವ್ಯವಹಾರಗಳು, ಈ ತಾಲೂಕ ಅಭಿವೃದ್ಧಿಗೆ ಹಿನ್ನಡೆ ಆಗ್ತಾ ಇರ್ತಕ್ಕಂಥದನ್ನ ನಾನು ಮಾತನಾಡ್ಕೊಂಡ್ರೆ ನನ್ನ ಮೇಲೆ ಛೂ ಬಿಡ್ತೀಯ. ಒಂದು ಕಡೆಗೆ ಜಾತಿನ ಎತ್ತಿ ಕಟ್ಟಿ ನೋಡ್ದಿ, ಅವತ್ ನಿನಗೆ ವಿರೋಧ ಆಯ್ತು. ಆ ವಿರೋಧನ ಹೆಂಗ್ ಸರಿ ಮಾಡ್ಕೋಬೇಕಂತೇಳಿ ನಮ್ಮ ಸಮಾಜವ್ರನ್ನ ಛೂ ಬಿಡ್ತಿ. ನಮ್ಮಲ್ಲಿ ಬೆಂಕಿ ಹಚ್ಚಿ ನೀನ್ ರಾಜಕಾರಣ ಮಾಡಬೇಕು ಅನ್ನೋದು. ಅರುಣ್ ಗೌಡ್ರೆ, ನೀವು ಇನ್ನೂ ಮುಂದಿನ 5-10 ವರ್ಷಕ್ಕೆ ಏನ್ ಮಾಡ್ತಿರತ್ ನಾವ್ ಇವತ್ತು ಯೋಚನೆ ಮಾಡೋಂಥದ್ದು ಶಕ್ತಿ ದೇವ್ರು ನಮ್ಗ ಬುದ್ಧಿ ಕೊಟ್ಟಿದ್ದಾನೆ. ನಾನ್ ಹೇಳ್ತಾ ಇರೋದು ನಿಮ್ಗೆ, ನಿಮ್ ಬಗ್ಗೆ ನನಗೆ ವೈಯಕ್ತಿಕ ದ್ವೇಷ, ಹೊಟ್ಟಿ ಕಿಚ್ಚಲ್ಲ. ಈ ತಾಲೂಕಿನ ಅಭಿವೃದ್ಧಿ ಬಗ್ಗೆ, ಈ ತಾಲೂಕಿನ ಅಭಿವೃದ್ಧಿಗಾಗಿ ನಿರಂತರವಾಗಿ ಎಲ್ಲ ತ್ಯಾಗ ಮಾಡಿ 15 ವರ್ಷಗಳಿಂದ ಹೋರಾಟ ಮಾಡ್ಕೊಂಡು ಬಂದೀನಿ. ನಮ್ಮ ತಂದೆ ಹಿರಿಯರ ಆಸ್ತಿ ಬಿಟ್ಟು ಒಂದೇ ₹1 ನನ್ನ ಆಸ್ತಿ ಇದ್ರೆ ತನಿಖೆಗೆ ಆದೇಶ ಮಾಡಿಸ್ರಿ. ನಿಮ್ಗೆ ಸರ್ಕಾರ ಇದೆಯಲ್ಲ, ₹1 ಆಸ್ತಿ ಮಾಡಿಲ್ಲ. ನಾನು ತ್ಯಾಗ ಮಾಡಿ ಬದುಕಿ ಸಾರ್ವಜನಿಕ ಜೀವನದಲ್ಲಿ ಇರಬೇಕು ಅಂತ ಬಂದಂತವನು, ಪಟ್ಟಿ ತುಂಬಿಸ್ಕೊಳಕ್ಕಾಗಿ ಅಲ್ಲ. ಮಾತಾಡಿಸ್ಬೇಕಾದ್ರೆ ಪ್ರಜ್ಞೆ ಬೇಕು. ಇನ್ನು ನಾನು ಬಹಳ ದಿನ ರಾಜಕಾರಣದಲ್ಲಿ ಇದೇ ತಾಲೂಕಿನಲ್ಲಿ ಇರ್ತೀನಿ, ನೀವು ಇರ್ತೀರಿ. ಯಾರೇನು ಅನ್ನೋದು ಒಂದಿನ ಸತ್ಯ
ಗೊತ್ತಾಗ್ತದೆ. ನಿಮ್ಮ ಅಪ್ಪನ ಹೆಸರಿನ ಮೇಲೆ ನೀವು ರಾಜಕಾರಣ ಮಾಡಿರ್ಬೋದು, ಒಬ್ಬ ಬಡ ರೈತನ ಕುಟುಂಬದಲ್ಲಿ ಹುಟ್ಟಿ ನಾನು ಇವತ್ತು ಈ ಮಟ್ಟಕ್ಕೆ ಬಂದಿದ್ದು. ನಿಮ್ಮ ಅಪ್ಪ ಇಲ್ಲಾಂದ್ರೆ ನೀವು ಜೀರೋ. ಯೋಚನೆ ಮಾಡಬೇಕು. ನಾನು ಹೇಳ್ತಾ ಇರೋದು ಇಂಥ ತಪ್ಪು ಕೆಲಸಗಳನ್ನು ಬಿಟ್ಟು ಅಭಿವೃದ್ಧಿ ಕಡೆಗೆ ನಿಜವಾದ ಪ್ರಾಮಾಣಿಕ ಪ್ರಯತ್ನ ಮಾಡ್ತಕ್ಕಂಥದ್ದು ಆಗ್ಲಿ ಅನ್ನೋದು ನನ್ನ ಆಗ್ರಹ ಇದೆ. ಈ ತಾಲೂಕಿನಲ್ಲಿ ಶಿಷ್ಟಾಚಾರ ಪ್ರೋಟೋಕಾಲ್ ಉಲ್ಲಂಘನೆ ಆಗ್ತಾ ಇದೆ. ಸರ್ಕಾರದಿಂದ ಬಂದ ಅನುದಾನವನ್ನ ಒಂದು ಕಡೆಗೆ ದುರುಪಯೋಗ ಆಗ್ತಾ ಇದೆ. ಅದೆಲ್ಲವನ್ನ ಆಗಬಾರದು ಅನ್ನೋದ್ರ ಬಗ್ಗೆ ನಂದು ಅದರ ವಿರುದ್ಧ ನನ್ನ ಧ್ವನಿ ಇದೆ, ಅದರ ವಿರುದ್ಧ ನನ್ನ ಹೋರಾಟ ಇದೆ, ಅದರ ವಿರುದ್ಧ ನನ್ನ ಪ್ರಯತ್ನ ಇದೆ ಅಂತಕ್ಕಂಥ ಮಾತನ್ನು ನಾನು ಹೇಳಿಕ್ಕೆ ಬಯಸ್ತೇನೆ. ಅವ್ರ ಇತಿಮಿತಿ ಒಳಗೆ ಅದೆಲ್ಲ ಮಾಡ್ಲಿಕ್ಕೆ ಬರಲ್ಲ. ಅವರೇ ಸ್ವಂತ ಬಂದು ಇಲ್ಲಿ ನಿಂತ್ಕೊಂಡು ಅಫ್ಜಲ್ಪುರಾಗ ಏನಾರ ಮಾಡ್ಲಿಕ್ಕೆ ಬರಲ್ಲ. ಅಭಿವೃದ್ಧಿ ನಿಗಮ ಮಾಡ್ಲಿಕ್ಕೆ ಬಹಳಷ್ಟು ಬಾರಿ ಪ್ರತಿಭಟನೆಯನ್ನ ಮಾಡಿದ್ರಿ. 18 ದಿನಗಳ ಕಾಲ ಒಂದು ಪ್ರತಿಭಟನೆಯನ್ನು ಕೂಡ ಮಾಡ್ತೀವಿ. ಅಭಿವೃದ್ಧಿ ದಿವಸ ಕೇಂದ್ರದವರೇ ಪ್ರಸಾದ ಯೋಜನೆಯಲ್ಲಿ ಹಣ ಬಿಡುಗಡೆ ಮಾಡ್ತಾರೆ. ಇದ್ರ ಬಗ್ಗೆ ಯಾವತ್ತಾದ್ರೂ ಕುಮಾರಸ್ವಾಮಿ ಅವರು ಮಾತಾಡಿದ್ರ? ದೇವೇಗೌಡರಿಗೆ ಪತ್ರ ಕೊಟ್ಟು ಪತ್ರ ಬರ್ಸಿದ್ದೀನಿ. ಕುಮಾರಸ್ವಾಮಿಗೆ ಅವರಿಗೆ 2 ಸಾರಿ ಪತ್ರ ಬರೆದಿದ್ದಾರೆ. ಪ್ರಹ್ಲಾದ್ ಜೋಶಿ ಅವರಿಗೆ 2 ಸಾರಿ ಭೇಟಿಯಾಗಿದ್ದೀವಿ. ಅದ್ರ ಜೊತೆಗೆ ನಿತಿನ್ ಗಡ್ಕರಿ ಅವರಿಗೆ ಪತ್ರ ಕೊಟ್ಟಿದ್ದೀವಿ. ವಿ ಸೋಮಣ್ಣ ಅವರಿಗೆ ಪತ್ರ ಕೊಟ್ಟಿದ್ದೀನಿ. ಕೇಂದ್ರದ ಮಂತ್ರಿಗಳು ಯಾರ್ಯಾರಿದ್ದಾರಲ್ಲ ಎಲ್ಲರಿಗೆ ಪತ್ರಗಳನ್ನು ನಾನು ಕೇಂದ್ರದಲ್ಲಿ ಕೊಟ್ಕೊಂಡು ಬಂದಿದ್ದೇನೆ. ಆಲ್ರೆಡಿ ಪ್ರೊಸೆಸ್ನಾಗ ಇದೆ ಫೈಲು. ಅದು ಏನಾಗಿದೆ ಅಂದರೆ ಫೈಲ್ ನಂಬರ್ಗಳೇನಿರ್ತವೆ ಸೀರಿಯಲ್ ಪ್ರಕಾರ ಅವರು ಪ್ರಸಾದ್ ಸ್ಕೀಮ್ ನಡೆಯಲ್ಲಿ 1 ಫರ್ ಇಯರ್ ಇಂತಿಷ್ಟು ಅಂತೇಳಿ ಬಜೆಟ್ ಅಲೋಕೇಶನ್ ಇರ್ತದೆ. ಅದರ ಪ್ರಕಾರ ಅದನ್ನು ಇಂಪ್ಲಿಮೆಂಟೇಷನ್ ಮಾಡ್ಲಿಕ್ಕತ್ತೀವಿ, ಅದನ್ನು ಮಾಡ್ತೀವಿ ಅಂತೇಳಿ ಆಲ್ರೆಡಿ ಒಂದು ನಮ್ಮ ಪ್ರಯತ್ನಗಳು ನನ್ನ ಇತಿಮಿತಿ ಒಳಗೆ ನಂದೇ ಒಂದು ಇತಿಮಿತಿ ಅದು. ಒಬ್ಬ ಶಾಸಕ ಮಾತಾಡ್ದಂಗೆ ಒಬ್ಬ ಮಂತ್ರಿ ಮಾತಾಡ್ದಂಗೆ ನಾನು ಮಾತಾಡೋಕ್ಕಾಗಲ್ಲ. ಆ ಇತಿಮಿತಿ ಒಳಗೆ ನನ್ನ ಪ್ರಯತ್ನ ನಡೆದಿದೆ. ಅದು ದೇವೇಗೌಡರು ಬಹಳ ಪ್ರಾಮಾಣಿಕವಾದ ಪ್ರಯತ್ನವನ್ನು ನಡೆಸಿದ್ದಾರೆ. ನೋಡೋಣ ಮುಂದಿನ ದಿನದಾಗ. 70 ವರ್ಷಗಳ ಆದಾಯಗಳನ್ನ 7 ವರ್ಷದಲ್ಲಿ ತಾಲೂಕಿನಾದ್ಯಂತ ರಸ್ತೆಗಳು ಸೇರಿದಂತೆ 3 ಹೈವೇ ರೋಡ್ಗಳನ್ನ ತಂದಿದ್ದೀವಿ. ಆಮೇಲೆ ಬೈಪಾಸ್ ರಸ್ತೆಗಳನ್ನ 5 ಬೈಪಾಸ್ ರಸ್ತೆಗಳನ್ನ ಮಾಡಿದೀವಿ. ಆದ್ರೆ ಇದ್ರ ಬಗ್ಗೆ ನಾಟಿಕಾರರು ಯಾವತ್ತೂ ಮಾತಾಡೋಣ. ಈ ಸುಳ್ಳು ಏನ್ರಿ? ಹೈವೇ ನೀವು ತಂದ್ರೆ ನೀವು ನೀವು ಮಾಡಿದ್ರೆ ಎಲ್ಲಿ ತೋರಿಸ್ಲಿ ಲೆಟರ್? ನೀವು ಹೋಗಿ ಏನು ಸೆಂಟ್ರಲ್ದಾಗ ಮಂತ್ರಿ ಬಲ್ಲಿ NH ಇದು ಯಾರು ನಿತಿನ್ ಗಡ್ಕರಿ ಬಲ್ಲಿ ಹೋಗಿ ಕೂತು ಸಹಿ ಮಾಡಿಸ್ಕೊಂಡು ಆ ಮಾಷಾಳದಿಂದ ಕರ್ಜಿ ಟು ಮನೂರು ಒಂದು ಹೈಲೈಟ್ ಹೇಳಿದ್ರೆ ಅದ್ರ ಪ್ಲಾನ್ ಏನೈತೆ? ಎಲ್ಲಿ ಎಷ್ಟು ಕಿಲೋಮೀಟರ್ ಆಯ್ತದ? ಗಣಗಾಪುರ ಟು ಪಂಡ್ರಾಪುರ ಎಷ್ಟು ಕಿಲೋಮೀಟರ್ ಆಯ್ತದ ನಮ್ಮ ತಾಲೂಕಿನಾಗ? ಅಲ್ಲಿ ಎಷ್ಟು ಕಿಲೋಮೀಟರ್ ಹಾಯ್ದಿದ್ದೇನೋ ಎಲ್ಲಾ ರೈತರಿಗೆ ಹಣವನ್ನ ಬಿಡಲಿಕ್ಕೆ ಅವರಿಗೆಲ್ಲ ನಾನೇ ಅವ್ರಿಗೆ ಸಹಾಯ ಮಾಡಿದ್ದೀನಿ ಅಂತ ಹೇಳ್ತಾರೆ. ಅದು ಶಾಸಕರಿದ್ರೆ ನಿಮ್ ಡ್ಯೂಟಿ ಎಲ್ಲ ಮಾಡಿರ್ಬೇಕ್ರಿ? ಇಲ್ಲ ಮಾಡಿಲ್ಲ. ಆ ಪಂಡ್ರಾಪುರ ಟು ಗಣಗಾಪುರಕ್ಕೆ ನಿಮ್ದು ಏನು ಕಾಂಟ್ರಿಬ್ಯೂಷನ್ ನಿತಿನ್ ಗಡ್ಕರಿ ಅವ್ರದ್ದು ನಿಮ್ದು ಏನು ಕಾಂಟ್ರಿಬ್ಯೂಷನ್? ಹೌದು. ಪಂಡ್ರಾಪುರ ಟು ಗಣಗಾಪುರ ರಸ್ತೆ ಎಷ್ಟು ಕಿಲೋಮೀಟರ್ ಆಯ್ತದ ಅಫ್ಜಲ್ಪುರದಾಗೆ? ಆಯ್ತಿರ್ಲಿ. ಅದು ಸೆಂಟ್ರಲ್ ಪ್ಲಾನಿಂಗ್. ಅದು ಸೂರತ್ ಚೆನ್ನೈ ನಾನು ಫೀಲ್ಡ್ನಾಗೆ ಆಗ್ಯದತ್ತೀರಿ ನೀವು. ಸೂರತ್ ಚೆನ್ನೈ ನಿಮ್ ಕಾಲಾಗ ಆಯ್ತಾ? ನೀವು ಹೇಳಿದ್ರೆ ಐತೇನು ಎಕ್ಸ್ಪ್ರೆಸ್ ಹೈವೇ? ಅದೊಂದು ಪ್ಲಾನ್ ಯಾರ ರೈತರು ಏನು ಇಲ್ಲ. ಸುಮ್ನೆ ದುಡ್ಡು ಬರದೇ ಇರುವಾಗ ನಾನೇ ರಿಕ್ರೂಟ್ ಮಾಡಿಸಿ ಸೆಂಟ್ರಲ್ ಗೌರ್ಮೆಂಟ್ ಇಂದ ಅವರಿಗೆ ಹಣ ಬರುವಾಗ ಈಗ ಇನ್ನೊಂದು ಅದು ಯಾರ್ದೇ ಒಂದು ಭೂಮಿ ಯಾರ್ದು ಭೂಮಿಯನ್ನ ಹೋದಾಗ ಪರಿಹಾರ ಕೊಡ್ಲೇಬೇಕು. ಕೊಡ್ಲೇದು ನಡೆಯಲ್ಲೇ ಅದ್ರ ಓಡೇ ಮಾಡ್ಲಿಕ್ಕೆ ಬಿಡಲ್ಲ. ಅದೇನು ಮೇಜರ್ ಇಶ್ಯೂ ಆಗಲ್ಲ ಅದು.